ಎಲ್ಲರಿಗೂ ಸ್ವಾಗತ. ಇಂದಿನ ಮಾಡ್ಯೂಲ್ ಹೇರ್ ಕಲರಿಂಗ್ನಲ್ಲಿ ವಿವಿಧ ತಂತ್ರಗಳನ್ನು ಅಭ್ಯಾಸ ಮಾಡುವುದು. ನಾವು ಫ್ರಾಸ್ಟಿಂಗ್ ಕಲೆಯನ್ನು ಕರಗತ ಮಾಡಿಕೊಂಡು ನಂತರದ ಆರೈಕೆಯ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳುವುದರ ಮೇಲೆ ಕೇಂದ್ರೀಕರಿಸೋಣ. ಈ ಅಧಿವೇಶನದ ಕೊನೆಯಲ್ಲಿ ನೀವು ಪಡೆಯುವ ಕೌಶಲ್ಯಗಳು, ಯಶಸ್ವಿಯಾಗಿ ಹೇರ್ ಫ್ರಾಸ್ಟಿಂಗ್ ಮಾಡುವುದು, ನಂತರದ ಆರೈಕೆಗೆ ಅಗತ್ಯವಾದ ಹಂತ ಮತ್ತು ತಂತ್ರಗಳನ್ನು ಅರ್ಥ ಮಾಡಿಕೊಳ್ಳುವುದು, ಕಾರ್ಯವಿಧಾನಕ್ಕಾಗಿ ಅಗತ್ಯವಾದ ಘಟಕಗಳು ಮತ್ತು ಸಾಧನಗಳನ್ನು ಸಂಗ್ರಹಿಸಬೇಕು. ಇದು ಫ್ರಾಸ್ಟಿಂಗ್ ಮತ್ತು ಕೂದಲಿನ ನಂತರದ ಆರೈಕೆಗೆ ಬಹಳ ಮುಖ್ಯ. ಇದಕ್ಕೆ ಅಗತ್ಯವಿರುವ ಉಪಕರಣಗಳು ಮತ್ತು ಸಾಮಗ್ರಿಗಳು: ಟೈಮರ್ 1, ಮಿಕ್ಸಿಂಗ್ ಬೌಲ್ 1, ಗ್ಲಾಸ್ ಅಥವಾ ಪ್ಲಾಸ್ಟಿಕ್ಕಿನದ್ದು, ಅಳತೆ ಚಮಚ 1, ಅಳತೆ ಸ್ಕೇಲ್ 1, ನೀರಿನೊಂದಿಗೆ ಸ್ಪ್ರೇ ಬಾಟಲ್ 1, ಟಿಂಟ್ ಬ್ರಷ್ 1, ಪಿನ್ ಟೇಲ್ ಬಾಚಣಿಗೆ 1, ಫ್ರಾಸ್ಟಿಂಗ್ ಕ್ಯಾಪ್ 1 ಕ್ರೋಶೆ ಹುಕ್ ಅಥವಾ ಕೂದಲು ಎಳೆಯುವ ಸಾಧನ ಮತ್ತು ಸೆಟ್ಟಿಂಗ್ ಕ್ಲಿಪ್ ಬೇಕಾಗಿರುವಷ್ಟು. ಬೇಕಾಗುವ ವಸ್ತುಗಳೆಂದರೆ ನೆಕ್ ಕ್ಯಾಪ್ 1, ನೆಕ್ ಸ್ಟ್ರಿಪ್ 1, ಟವೆಲ್ 1, ಸೌಮ್ಯವಾದ ಶಾಂಪೂ ಬೇಕಾದಷ್ಟು, ಕಂಡೀಷನರ್ ಬೇಕಾಗುವಷ್ಟು, ಆಯ್ದ ಕೂದಲಿನ ಬಣ್ಣ ಬೇಕಾಗುವಷ್ಟು, ಪೆರಾಕ್ಸೈಡ್ ಅಥವಾ ಡೆವಲಪರ್ ಬೇಕಾಗುವಷ್ಟು, ರಕ್ಷಣಾ ಗ್ಲೌಸ್ಗಳು 1 ಜೊತೆ, ಹತ್ತಿ ಬೇಕಾಗುವಷ್ಟು, ರಕ್ಷಣಾ ಕ್ರೀಮ್ ಬೇಕಾಗುವಷ್ಟು, ಫಾಯಿಲ್ ಪೇಪರ್ ಬೇಕಾಗುವಷ್ಟು. ಫ್ರಾಸ್ಟಿಂಗ್ ಕಾರ್ಯವಿಧಾನಕ್ಕೆ ಹೋಗುವ ಮೊದಲು ನಿಮ್ಮ ಕ್ಲೈಂಟ್ ಅನ್ನು ಆರಾಮವಾಗಿ ಕುಳ್ಳಿರಿಸಿ ಮತ್ತು ಟವೆಲ್ ಅನ್ನು ಹೊದಿಸಿ. ಕೆಂಪು ಅಥವಾ ಕಿರಿಕಿರಿಯ ಯಾವುದೇ ಚಿಹ್ನೆಗಳಿಗಾಗಿ ಪ್ಯಾಚ್ ಪರೀಕ್ಷೆಯ ಫಲಿತಾಂಶಗಳನ್ನು ಪರಿಶೀಲಿಸಿ. ಚರ್ಮವು ಸ್ಪಷ್ಟವಾಗಿದ್ದರೆ ಮಾತ್ರ ಮುಂದುವರೆಯಿರಿ. ಅಗತ್ಯವಿದ್ದರೆ ಕೂದಲನ್ನು ಶಾಂಪೂ ಮಾಡಿ. ಶಾಂಪೂ ಮಾಡುವ ಸಮಯದಲ್ಲಿ ನೆತ್ತಿಗೆ ಯಾವುದೇ ಹಾನಿಯಾಗದಂತೆ ಎಚ್ಚರಿಕೆಯಿಂದ ಬಳಸಿ. ರಕ್ಷಣಾತ್ಮಕ ಗ್ಲೌಸ್ಗಳನ್ನು ಹಾಕಿ. ಈಗ ನಾವು ಕ್ಯಾಪ್ ತಂತ್ರವನ್ನು ಬಳಸಿಕೊಂಡು ಫ್ರಾಸ್ಟಿಂಗ್ ವಿಧಾನವನ್ನು ಮಾಡೋಣ. ಹೈಲೈಟ್ಗಳನ್ನು ಸೇರಿಸಲು ಅಥವಾ ಕೂದಲಿನ ನಿರ್ದಿಷ್ಟ ವಿಭಾಗಗಳನ್ನು ಹಗುರಗೊಳಿಸಲು ಕ್ಯಾಪ್ ತಂತ್ರವು ಶ್ರೇಷ್ಠ ಮತ್ತು ಪರಿಣಾಮಕಾರಿ ವಿಧಾನವಾಗಿದೆ. ಹಂತ ಹಂತದ ಮಾರ್ಗದರ್ಶಿ ಇಲ್ಲಿದೆ. ಫ್ರಾಸ್ಟಿಂಗ್ ಕ್ಯಾಪ್ ಅನ್ನು ನಿಮ್ಮ ಕ್ಲೈಂಟ್ನ ತಲೆಯ ಮೇಲೆ ಇಡಿ. ಕ್ಯಾಪ್ ಬಿಗಿಯಾಗಿರಬೇಕು ಮತ್ತು ಸಂಪೂರ್ಣ ತಲೆಯನ್ನು ಮುಚ್ಚಬೇಕು. ಕ್ಯಾಪ್ ಸ್ಥಳದಲ್ಲಿ ಸುರಕ್ಷಿತವಾಗಿರಲು ಕ್ಲಿಪ್ಗಳು ಮತ್ತು ಎಲಾಸ್ಟಿಕ್ ಬ್ಯಾಂಡ್ಗಳನ್ನು ಬಳಸಿ. ಪ್ರಕ್ರಿಯೆಯ ಸಮಯದಲ್ಲಿ ಅದು ತಲೆಯ ಮೇಲೆ ದೃಢವಾಗಿ ಉಳಿಯುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಕ್ರೋಶೆ ಹುಕ್ ಅಥವಾ ಕೂದಲನ್ನು ಎಳೆಯುವ ಸಾಧನವನ್ನು ಬಳಸಿ ಕೂದಲಿನ ಎಳೆಯನ್ನು ಕ್ಯಾಪ್ನ ರಂಧ್ರಗಳ ಮೂಲಕ ನಿಧಾನವಾಗಿ ಎಳೆಯಿರಿ. ಎಳೆದ ಎಳೆಗಳ ಸಂಖ್ಯೆಯು ಹೈಲೈಟ್ಗಳ ತೀವ್ರತೆಯನ್ನು ನಿರ್ಧರಿಸುತ್ತದೆ. ಬೇಕಾದ ಕೂದಲಿನ ಎಳೆಗಳನ್ನು ಹೊರತೆಗೆದ ನಂತರ ಆ ಭಾಗಗಳಿಗೆ ಲೈಟ್ನಿಂಗ್ ಅಥವಾ ಬ್ಲೀಚಿಂಗ್ ಏಜೆಂಟ್ ಅನ್ನು ಹಚ್ಚಿರಿ. ಕೂದಲು ಒಣಗುತ್ತಿದ್ದಂತೆ ಅದರ ಮೇಲೆ ನಿಗಾ ಇರಿಸಿ. ಪ್ರಕ್ರಿಯೆ ಸಮಯವು ಕೂದಲಿನ ಆರಂಭಿಕ ಬಣ್ಣ ಮತ್ತು ಅಪೇಕ್ಷಿತ ಮಟ್ಟದ ಲಿಫ್ಟ್ ಅನ್ನು ಅವಲಂಬಿಸಿರುತ್ತದೆ. ಲೈಟ್ನಿಂಗ್ ಏಜೆಂಟ್ ಅನ್ನು ತೆಗೆಯಲು ಕೂದಲನ್ನು ಚೆನ್ನಾಗಿ ತೊಳೆಯಿರಿ. ತಯಾರಕರ ಸೂಚನೆಗಳನ್ನು ಅನುಸರಿಸಿ ಮತ್ತು ಅಪೇಕ್ಷಿತ ಲಿಫ್ಟ್ಗಾಗಿ ಸೂಕ್ತವಾದ ಡೆವಲಪರ್ ಅನ್ನು ಬಳಸಿ.
ಅಪೇಕ್ಷಿತ ಮಟ್ಟದ ಹೊಳಪನ್ನು ಸಾಧಿಸಿದ ನಂತರ ಲೈಟ್ನಿಂಗ್ ಏಜೆಂಟ್ ಅನ್ನು ತೆಗೆದುಹಾಕಲು ಕೂದಲನ್ನು ಸಂಪೂರ್ಣವಾಗಿ ತೊಳೆಯಿರಿ. ಕೂದಲನ್ನು ಸ್ವಚ್ಛಗೊಳಿಸಲು ಮತ್ತು ಉಳಿದ ರಾಸಾಯನಿಕಗಳನ್ನು ತೆಗೆದುಹಾಕಲು ಶಾಂಪೂ ಮಾಡಿ. ತೇವಾಂಶವನ್ನು ಉಳಿಸಲು ಮತ್ತು ಬಣ್ಣವನ್ನು ರಕ್ಷಿಸಲು ಕೂದಲಿಗೆ ಬಣ್ಣ ಸುರಕ್ಷಿತ ಮತ್ತು ಪೋಷಣೆಯ ಕಂಡೀಷನರ್ ಅನ್ನು ಹಚ್ಚಿ. ಕೂದಲನ್ನು ಬಯಸಿದಂತೆ ಸ್ಟೈಲ್ ಮಾಡಿ. ಕ್ಯಾಪ್ ತಂತ್ರವು ಸುಂದರವಾದ ಹೈಲೈಟ್ಗಳು ಅಥವಾ ಭಾಗಶಃ ಲೈಟ್ನಿಂಗ್ ಪರಿಣಾಮಗಳನ್ನು ರಚಿಸಲು ವಿವಿಧ ಮಾರ್ಗಗಳನ್ನು ನೀಡುತ್ತದೆ. ಅಭ್ಯಾಸ ಮತ್ತು ಕೌಶಲ್ಯದೊಂದಿಗೆ ಈ ಟೈಮ್ ಟೆಸ್ಟೆಡ್ ವಿಧಾನ ಬಳಸಿ ನಿಮ್ಮ ಗ್ರಾಹಕರಿಗೆ ನೀವು ಅದ್ಭುತ ಫಲಿತಾಂಶಗಳನ್ನು ನೀಡಬಹುದು. ಪ್ರಕ್ರಿಯೆಯ ಉದ್ದಕ್ಕೂ ಕೂದಲಿನ ಆರೋಗ್ಯ ಮತ್ತು ಸಮಗ್ರತೆಗೆ ಯಾವಾಗಲೂ ಆದ್ಯತೆ ನೀಡಲು ಮರೆಯದಿರಿ. ನಿಮ್ಮ ಗ್ರಾಹಕರಿಗೆ ಅವರ ಹೊಸ ರೂಪವನ್ನು ಕಾಪಾಡಿಕೊಳ್ಳಲು ಸರಿಯಾದ ನಂತರದ ಸೂಚನೆಗಳನ್ನು ಒದಗಿಸಿ. ಬಣ್ಣ ಹಾಕಿದ ನಂತರ ಹೆಚ್ಚಿನ ಕಾಳಜಿಯನ್ನು ತೆಗೆದುಕೊಂಡು ಬಣ್ಣವನ್ನು ರಕ್ಷಿಸುವುದು ಅತ್ಯಗತ್ಯ. ಈ ಅಧಿವೇಶನದಲ್ಲಿ ನಂತರ ಕೂದಲ ಬಣ್ಣವನ್ನು ಹೇಗೆ ರಕ್ಷಿಸಬೇಕೆಂದು ನಾವು ಕಲಿಯುತ್ತೇವೆ. ಬಣ್ಣ ಹಾಕಿದ ನಂತರ ಶಾಂಪೂ ಮಾಡುವ ಮೊದಲು 72 ಗಂಟೆಗಳ ಕಾಲ ಕಾಯಿರಿ. ಬಣ್ಣ ಹಾಕುವಾಗ ಕ್ಯೂಟಿಕಲ್ ಲೇಯರ್ ತೆರೆದಿಡಲಾಗುತ್ತದೆ. ಇದರಿಂದ ಬಣ್ಣವು ಕೂದಲಿನ ಶಾಫ್ಟ್ನ ಒಳಗಿನ ತನಕ ಇಳಿಯುತ್ತದೆ. ನಿಮ್ಮ ಅಪಾಯಿಂಟ್ಮೆಂಟ್ನ ನಂತರ ನೀವು ಬೇಗನೆ ಕೂದಲನ್ನು ತೊಳೆದಾಗ ಕ್ಯೂಟಿಕಲ್ ಲೇಯರ್ ಇನ್ನೂ ತೆರೆದಿರಬಹುದು. ಆಗ ನಿಮ್ಮ ಕೂದಲಿನ ಬಣ್ಣ ಸಹ ತೊಳೆದು ಹೋಗುತ್ತದೆ. ಕ್ಯೂಟಿಕಲ್ ಲೇಯರ್ ಸಂಪೂರ್ಣವಾಗಿ ಮುಚ್ಚಲು 3 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಆದ್ದರಿಂದ ಬಣ್ಣ ಹಾಕಿದ ನಂತರ ಶಾಂಪೂ ಮಾಡಲು ನೀವು ಹೆಚ್ಚು ಸಮಯ ಕಾದರೆ ಕೂದಲಿನ ಬಣ್ಣವು ಕೂದಲಿನ ಕ್ಯೂಟಿಕಲ್ ಲೇಯರ್ನಲ್ಲಿ ಹೆಚ್ಚು ಸಮಯ ಉಳಿಯುತ್ತದೆ. ಇದು ಸಲೂನ್ ಭೇಟಿಗಳ ನಡುವೆ ನಿಮ್ಮ ಬಣ್ಣವು ಹೆಚ್ಚು ಕಾಲ ಉಳಿಯಲು ಸಹಾಯ ಮಾಡುತ್ತದೆ. ಸಲ್ಫೇಟ್ ಮುಕ್ತ ಶಾಂಪೂ ಮತ್ತು ಕಂಡೀಷನರ್ ಬಳಸಿ. ಸೋಡಿಯಂ ಲಾರೆಟ್ ಸಲ್ಫೇಟ್ ಅನ್ನು ಸೋಡಿಯಂ ಲಾರೆಟ್ ಈಥರ್ ಸಲ್ಫೇಟ್ ಎಂದು ಕರೆಯುತ್ತಾರೆ. ಇದು ಅನೇಕ ವೈಯಕ್ತಿಕ ಆರೈಕೆ ಉತ್ಪನ್ನಗಳಲ್ಲಿ ಕಂಡುಬರುವ ಅಯಾನಿಕ್ ಡಿಟರ್ಜೆಂಟ್ ಆಗಿದೆ. ನಿಮ್ಮ ಶಾಂಪೂ ಮತ್ತು ಕಂಡೀಷನರ್ಗಳಿಗೆ ಫೋಮಿಂಗ್ ಪರಿಣಾಮವನ್ನು ಉಂಟುಮಾಡಲು ಈ ಘಟಕಾಂಶವನ್ನು ಬಳಸಲಾಗುತ್ತದೆ. ಸಲ್ಫೇಟ್ ಬಳಸುವುದರಿಂದ ನಿಮ್ಮ ಕೂದಲಿನ ನೈಸರ್ಗಿಕ ತೈಲ ಮತ್ತು ತೇವಾಂಶವು ತೆಗೆದುಹಾಕುವ ಅಪಾಯವನ್ನು ನೀವು ಎದುರಿಸುತ್ತೀರಿ. ನಿಮ್ಮ ಕೂದಲಿನ ಬಣ್ಣವು ಮಸುಕಾಗದಂತೆ ತಡೆಯಲು ಸಲ್ಫೇಟ್ ಮುಕ್ತ ಶಾಂಪೂ ಮತ್ತು ಕಂಡೀಷನರ್ ಅನ್ನು ಬಳಸಿ. ಎಲ್ಲಾ ರೀತಿಯ ಕೂದಲುಗಳಿಗೆ ಸಲ್ಫೇಟ್ ಮುಕ್ತ ಶಾಂಪೂ ಆಯ್ಕೆಗಳು ಇವೆ. ನೀವು ಸುಕ್ಕುಗಟ್ಟಿದ ಸುರುಳಿಯಾಕಾರದ ನೇರವಾದ ಅಥವಾ ತೆಳ್ಳನೆಯ ಕೂದಲನ್ನು ಹೊಂದಿದ್ದರೂ ಎಲ್ಲರಿಗೂ ಸೂಕ್ತವಾದ ಆಯ್ಕೆ ಇದೆ. ನಿಮ್ಮ ಕಂಡೀಷನರ್ಗೆ ಬಣ್ಣ ಸೇರಿಸಿ. ನೀವು ಗುಲಾಬಿ, ನೇರಳೆ ಅಥವಾ ನೀಲಿ ಬಣ್ಣಗಳಂತಹ ಬಣ್ಣಗಳನ್ನು ಕೂದಲಿಗೆ ಹಚ್ಚಿದ್ದರೆ ನೀವು ಕೂದಲನ್ನು ತೊಳೆಯುವಾಗ ನಿಮ್ಮ ಕಂಡೀಷನರ್ಗೆ ಸ್ವಲ್ಪ ಬಣ್ಣವನ್ನು ಸೇರಿಸಲು ಪ್ರಯತ್ನಿಸಿ. ಇದು ನಿಮ್ಮ ಬೇರುಗಳು ಬೆಳೆಯುವವರೆಗೆ ತಾಜಾ ಕಾಣುವಂತೆ ನೀವು ತೊಳೆಯುವ ಪ್ರತಿ ಬಾರಿ ನಿಮ್ಮ ಕೂದಲನ್ನು ಸ್ವಲ್ಪ ಮಟ್ಟಿಗೆ ಬಣ್ಣ ಮಾಡುತ್ತದೆ. ಶಾಂಪೂ ಮಾಡುವಾಗ ನೀರಿನ ತಾಪಮಾನವನ್ನು ಕಡಿಮೆ ಮಾಡಿ. ಬಿಸಿ ತುಂತುರು ಕೆಲವರಿಗೆ ಅದ್ಭುತ ಅನಿಸಿದ್ರೂ ನಿಮ್ಮ ಕೂದಲಿನ ಬಣ್ಣಕ್ಕೆ ಅದು ಅಷ್ಟು ಉತ್ತಮವಲ್ಲ. ಬಿಸಿ ನೀರಿನಿಂದ ಕೂದಲನ್ನು ತೊಳೆಯುವಾಗ ನಿಮ್ಮ ಕೂದಲಿನ ಕ್ಯೂಟಿಕಲ್ ತೆರೆಯುತ್ತದೆ. ಇದರಿಂದ ಶಾಂಪೂ ಮತ್ತು ಕಂಡೀಷನಿಂಗ್ ಮಾಡುವಾಗ ಕೂದಲಿನ ಬಣ್ಣ ತೊಳೆದು ಹೋಗುತ್ತದೆ. ಇದನ್ನು ತಡೆಯಲು ಸ್ವಲ್ಪ ಬೆಚ್ಚಗಿನ ನೀರಿನಿಂದ ಶಾಂಪೂ ಮಾಡಲು ಪ್ರಯತ್ನಿಸಿ ಮತ್ತು ನಂತರ ಕಂಡೀಷನಿಂಗ್ ನಂತರ ತಣ್ಣನೆಯ ನೀರಿನಿಂದ ತೊಳೆಯಿರಿ. ಬೆಚ್ಚಗಿನ ನೀರು ಶಾಂಪೂ ಮತ್ತು ಕಂಡೀಷನರ್ ಅನ್ನು ಭೇದಿಸಲು ಮತ್ತು ಸ್ವಚ್ಛಗೊಳಿಸಲು ಅನುಮತಿಸುತ್ತದೆ. ತಣ್ಣೀರು ನಿಮ್ಮ ಕಂಡೀಷನರ್ನಿಂದ ತೇವಾಂಶವನ್ನು ಮುಚ್ಚಲು ಸಹಾಯ ಮಾಡುತ್ತದೆ ಮತ್ತು ಕೂದಲಿನ ಕ್ಯೂಟಿಕಲ್ ಮುಚ್ಚುವ ಮೂಲಕ ಬಣ್ಣವು ಮರೆಯಾಗುವುದನ್ನು ತಡೆಯುತ್ತದೆ. ಕೂದಲನ್ನು ಕಡಿಮೆ ಬಾರಿ ತೊಳೆಯಿರಿ. ಕೂದಲಿನ ಬಣ್ಣವು ಹೆಚ್ಚು ಕಾಲ ಉಳಿಯಬೇಕಾದರೆ ನಿಮ್ಮ ಕೂದಲನ್ನು ಪ್ರತಿದಿನ ತೊಳೆಯಬೇಡಿ. ಪ್ರತಿದಿನ ಕೂದಲನ್ನು ತೊಳೆಯುವುದರಿಂದ ನಿಮ್ಮ ಕೂದಲಿನ ಬಣ್ಣವನ್ನು ತೇವಗೊಳಿಸುವ ಮತ್ತು ತಾಜಾವಾಗಿ ಕಾಣುವ ನೈಸರ್ಗಿಕ ತೈಲಗಳನ್ನು ನೀವು ತೊಳೆಯುವುದು ಮಾತ್ರವಲ್ಲದೆ ನಿಮ್ಮ ಕೂದಲನ್ನು ತೊಳೆಯುವ ಪ್ರತಿ ಬಾರಿ ನಿಮ್ಮ ಕೂದಲಿನ ಬಣ್ಣವನ್ನು ಸಹ ತೊಳೆಯುತ್ತೀರಿ. ಪ್ರತಿದಿನವೂ ಅಥವಾ ವಾರಕ್ಕೆ 2-3 ಬಾರಿ ನಿಮ್ಮ ಕೂದಲನ್ನು ತೊಳೆಯಲು ಪ್ರಯತ್ನಿಸಿ. ನಿಮ್ಮ ಬಣ್ಣವನ್ನು ಕಾಪಾಡಿಕೊಂಡು ಚೆನ್ನಾಗಿ ಕಾಣುವಂತೆ ಮಾಡಿ. ರಜೆಯ ದಿನಗಳಲ್ಲಿ ಡ್ರೈ ಶಾಂಪೂ ಬಳಸಿ. ನೀವು ನಿಮ್ಮ ಕೂದಲನ್ನು ತೊಳೆಯದ ದಿನಗಳಲ್ಲಿ ಬಣ್ಣ ಸುರಕ್ಷಿತ ಒಣ ಶಾಂಪೂಗಳನ್ನು ಬಳಸುವುದನ್ನು ಪರಿಗಣಿಸಿ. ಈ ಡ್ರೈ ಶಾಂಪೂಗಳು ನಿಮ್ಮ ಕೂದಲನ್ನು ರಿಫ್ರೆಶ್ ಮಾಡಬಹುದು ಮತ್ತು ತೊಳೆಯುವ ಅಗತ್ಯವಿಲ್ಲದೆ ಬ್ಲೋಔಟ್ ತರಹದ ನೋಟವನ್ನು ನೀಡುತ್ತದೆ. ಅವು ಹೆಚ್ಚು ಎಣ್ಣೆಯನ್ನು ಹೀರಿ ಪರಿಮಾಣವನ್ನು ಸೇರಿಸಿ ನಿಮ್ಮ ಕೂದಲನ್ನು ಸ್ವಚ್ಛವಾಗಿ ಮತ್ತು ಸ್ಟೈಲ್ ಆಗಿ ಕಾಣುವಂತೆ ಮಾಡುತ್ತವೆ. ಜೊತೆಗೆ ಸಲೂನ್ಗೆ ಭೇಟಿ ನೀಡದೆಯೇ ಸಲೂನ್ ತರಹದ ಸ್ಪರ್ಶವನ್ನು ನೀಡುವ ಮೂಲಕ ನಿಮ್ಮ ಕೂದಲಿನ ಬಣ್ಣವನ್ನು ಹೆಚ್ಚಿಸಲು ಮತ್ತು ನವೀಕರಿಸಲು ನೀವು ಬಣ್ಣದ ಡ್ರೈ ಶಾಂಪೂಗಳನ್ನು ಸಹ ಪ್ರಯೋಗಿಸಬಹುದು. ಈ ಸರಳವಾದ ನಂತರದ ಆರೈಕೆಯ ಸಲಹೆಯನ್ನು ಅನುಸರಿಸುವುದು ನಿಮ್ಮ ಕೂದಲಿನ ಬಣ್ಣದ ದೀರ್ಘಾಯುಷ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇದು ದೀರ್ಘಕಾಲದವರೆಗೆ ಬಣ್ಣವನ್ನು ಸುಂದರವಾಗಿ ಮತ್ತು ತಾಜಾ ಆಗಿ ಇಡುತ್ತದೆ. ಈ ಅಧಿವೇಶನದಲ್ಲಿ ನಾವು ನೋಡಿದ್ದೇವೆ ಯಶಸ್ವಿಯಾಗಿ ಹೇರ್ ಫ್ರಾಸ್ಟಿಂಗ್ ನಿರ್ವಹಣೆ, ಕೂದಲಿನ ಬಣ್ಣದ ನಂತರದ ಫ್ರಾಸ್ಟಿಂಗ್ ಆರೈಕೆಗಾಗಿ ಅಗತ್ಯವಾದ ಹಂತ ಮತ್ತು ತಂತ್ರಗಳು. ಈ ಅಧಿವೇಶನದಲ್ಲಿ ನಿಮ್ಮ ಗಮನ ಮತ್ತು ಭಾಗವಹಿಸುವಿಕೆಗೆ ಧನ್ಯವಾದಗಳು.
ಮುಂದಿನ ಅಧಿವೇಶನದಲ್ಲಿ ಮತ್ತೆ ಭೇಟಿಯಾಗೋಣ.